ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತೊಂದು ಸೂಪರ್ ಆಗಿರೋ ಸೋಪ್ನ ತೊಗೊಂಡು ಬಂದೀನಿ. ಅದು ನಮಗೆ ಬೇಸಿಗೆ ಕಾಲದಲ್ಲಿ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು 1 ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ 1.5 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ ಮತ್ತು ಒಂದು ಅರ್ಧ ಸ್ಪೂನಷ್ಟು ಆಲ್ಮಂಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೀವು ಆಯಿಲ್ ಯಾವುದಾದ್ರೂ ಹಾಕೋಬೋದು, ಆಪ್ಷನಲ್. ಓಕೆನಾ? ಸೊ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಓಕೆನಾ? ಸೊ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನಾನು ತೋರಿಸ್ತೀನಿ ಮುಂದೆ ನಿಮಗೆ. ಸೊ ಅಷ್ಟರವರೆಗೂ ನೀವು ಕನ್ಸಿಸ್ಟೆನ್ಸಿ ಇಟ್ಕೋಬೇಕಾಗತ್ತೆ. ಯಾವುದೇ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಳ್ಳಿ. ಅಲ್ಲಲ್ಲೊಂದು ಗಂಟು ಇದ್ದರೆ ಪರವಾಗಿಲ್ಲ, ಪೂರ್ತಿ ಏನು ಅದು ಫುಲ್ಲು ಇದನ್ನಾಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ. ಓಕೆನಾ? ಸೊ ಈ ಸೋಪಿಂದ ನಮ್ಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಇದೆ. ಎಸ್ಪೆಷಲಿ ಅಂತ ಹೇಳ್ಬೇಕಂತ ಹೇಳಿದರೆ ನಮಗೆ ಬೇಸಿಗೆ ಕಾಲದಲ್ಲಿ ಹೇಳಿ ಮಾಡಿಸಿರೋ ಜೋಡಿ ಅಂತಲೇ ಹೇಳ್ಬೋದು. ಒನ್ ಟೈಮ್ ನೀವು ಖಂಡಿತ ಇದನ್ನು ಬೇಸಿಗೆ ಕಾಲದಲ್ಲಿ ನೀವು ಟ್ರೈ ಮಾಡಲೇಬೇಕು. ಇವಾಗ ಸೋಪ್ ಬೇಸ್ ಅಂತ ಸಿಗುತ್ತೆ. ನಾನು ಸುಮಾರು ಒಂದು 2 ವಿಡಿಯೋ ನಾನು ಸೋಪಿಂದ ಹಾಕಿದ್ದೀನಿ. ತುಂಬಾ ಇಷ್ಟಪಟ್ಟಿದ್ದೀರಾ ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಸೋಪ್ ಬೇಸ್ ಅಂತ ನಿಮಗೆ ಶಾಪಲ್ಲೆಲ್ಲ ಸಿಕ್ಬಿಡುತ್ತೆ. ಓಕೆನಾ? ಶಾಪಲ್ಲಿ ಸಿಗಲಿಲ್ಲ ಅಂತ ಹೇಳಿದರೆ ಫ್ಲಿಪ್ಕಾರ್ಟ್, ಮೀಶೋ ಅಲ್ಲಿ ಆರಾಮಾಗಿ ಸಿಗುತ್ತೆ. ಬೇಕಂದರೆ ಲಿಂಕ್ ನನಗೆ ಕೇಳಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಲಿಂಕ್ನ ಶೇರ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಇದನ್ನು ಸೋಪನ್ನು ಕಟ್ ಮಾಡಿ ಆದಮೇಲೆ ಡಬಲ್ ಬಾಯ್ಲರಲ್ಲಿ ಬಾಯ್ಲ್ ಮಾಡಿದ್ದೀನಿ. ಓಕೆನಾ? ಬಾಯ್ಲ್ ಮಾಡಿ ಆದಮೇಲೆ ನಾವು ಏನು ಕಲಸಿ ಇಟ್ಕೊಂಡಿರ್ತೀವಲ್ಲ ಹಿಟ್ಟಿಂದು, ಕಡಲೆ ಹಿಟ್ಟು ಆಮೇಲೆ ಜೋಳದ ಹಿಟ್ಟು, ಸೊ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ? ಸೋಪಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಓಕೆನಾ? ಸೊ ಒಂದು ಸ್ವಲ್ಪ ಟೈಮ್ ತೊಗೊಂಡು ಗಡ್ಬಡ್ ಮಾಡದೇ ಇರೋ ಥರ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆನಾ? ಸೊ ಮಿಕ್ಸ್ ಮಾಡಿ ಆದಮೇಲೆ ಮೌಲ್ಡ್ ಅಂತ ಸಿಗುತ್ತೆ. ಸೊ ಅದರಲ್ಲಿ ನೀವು ಹಾಕ್ಕೊಂಡ್ಬಿಟ್ರೆ ಆಯಿತು. ನಿಮಗೆ ಮೌಲ್ಡೆಲ್ಲ ಇಲ್ಲಪ್ಪ ಅಂತ ಹೇಳಿದರೆ ನೀವು ಯಾವುದಾದ್ರೂ ಒಂದು ಮನೇಲೇ ಇರೋ ಬಟ್ಲಾಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು. ಓಕೆನಾ? ಸೊ ಅದರಲ್ಲೂ ಸಹ ನೀವು ಮಾಡಿ ಇಟ್ಕೋಬೋದು. ಇದೇ ಥರ ನಿಮಗೆ ಬೇಕಂತ ಏನಿಲ್ಲ. ಓಕೆನಾ? ಸೊ ಆರಾಮಾಗಿ ನೀವು ಇದನ್ನು ನೋಡ್ತಾ ಇರ್ಬೋದು. ನಾನು ಸ್ವಲ್ಪ ಸೋಪ್ ತೊಗೊಂಡಿದ್ದೆ, ಅದಕ್ಕೆ ಒಂದು 3 ಸೋಪನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಖರ್ಚು ಕೂಡ ಕಮ್ಮಿ ಅಂತಲೇ ಹೇಳ್ಬೋದು. ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ ಇದು ನಮ್ಮ ಬಾಡಿಗೆ ಏನು ಮಾಡುತ್ತೆ ಅಂತ ಹೇಳಿದರೆ ನಮಗೆ ತುಂಬಾ ಟ್ಯಾನ್ ಆಗಿಬಿಟ್ಟಿರ್ತೀವಿ ಬಿಸಿಲಲ್ಲೆಲ್ಲ. ಓಕೆನೇ? ಮನೇಲಿದ್ದರೂ ಕೂಡ ಬಿಸಿಲು ಯಾವ ಥರ ಇರುತ್ತೆ ಅಂತ ಹೇಳಿದರೆ ಮನೇಲಿ ಕುಂತರೂ ಕೂಡ ನಮಗೆ ಟ್ಯಾನ್ ಆಗಿಬಿಟ್ಟಿರ್ತೀವಿ. ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ನಾವು ಬಾಡಿ ಲೋಷನ್ ಹಚ್ಕೊತೀವಿ, ಆಮೇಲೆ ಎಷ್ಟು ನಾವು ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಸನ್ಸ್ಕ್ರೀನ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಅದೆಲ್ಲ ಏನೂ ಬೇಕಾಗಿಲ್ಲ ಫ್ರೆಂಡ್ಸ್. ನಿಮ್ಮ ಮಕ್ಕಳಿಗೂ ಸಹ ಯೂಸ್ ಮಾಡ್ಬೋದು ನೀವು. ಮಕ್ಕಳು ಗೊತ್ತಲ್ಲ, ಇವಾಗ ಸೂಟಿ ಎಲ್ಲ ಇರುತ್ತೆ, ಹೊರಗಡೆ ಎಲ್ಲ ಆಟ, ನಾವು ಎಷ್ಟು ಮನೇಲಿ ಕಟ್ಟಾಕಿದ್ರೂ ಅವರು ಕೇಳಲ್ಲ, ಹೊರಗಡೆ ಆಟ ಎಲ್ಲ ಆಡೋದಕ್ಕೆ ಹೋಗ್ತಾರೆ. ಓಕೆನಾ? ಸೊ ಅವ್ರಿಗೆ ಆರಾಮಾಗಿ ಆಟ ಆಡೋದಕ್ಕೆ ಬಿಡಿ. ಡೈಲಿ ಈ ಸೋಪಿಂದ ನೀವು ಸ್ನಾನ ಮಾಡಿಸಿ ಆ್ಯಂಡ್ ರಿಸಲ್ಟ್ ನೋಡಿ ಖಂಡಿತ ಬಂದು ನನಗೆ ಥ್ಯಾಂಕ್ಸ್ ಅಂತ ನೀವು ಹೇಳೇ ಹೋಗ್ತೀರಾ. ಅಷ್ಟು ಒಂದು ಪವರ್ಫುಲ್ ಒಂದು ಸೋಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಆ್ಯಂಡ್ ನಮ್ಗೆ ಯಾವುದೇ ಅಲರ್ಜಿ ಎಲ್ಲ ಮಾಡೋದಕ್ಕೆ ಬಿಡಲ್ಲ. ಓಕೆನಾ? ಕಡಲೆ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು ಬಗ್ಗೆ ಅಂತೂ ಎಲ್ಲ ಗೊತ್ತು ನಿಮಗೆ. ಆ್ಯಂಡ್ ಜೋಳದ ಹಿಟ್ಟು ನಮಗೆ ಅಷ್ಟೇ ಯೂಸ್ಫುಲ್ ಅಂತ ನಮ್ಮ ಸ್ಕಿನ್ನಿಗೆ ಸೊ ಪ್ರೂವ್ ಆಗಿದೆ. ಓಕೆನಾ? ಒನ್ ಟೈಮ್ ಇದನ್ನು ನೀವು ಖಂಡಿತ ಈ ಸೋಪ್ನ ನೀವು ಟ್ರೈ ಮಾಡಲೇಬೇಕು. ಆ್ಯಂಡ್ ನಮ್ಮ ಮಖಕ್ಕೆಲ್ಲ ಸಣ್ಣ ಗುಳ್ಳೆ ಆಗಿರುತ್ತೆ, ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ. ಆ್ಯಂಡ್ ಅದೆಲ್ಲ ಗುಳ್ಳೆ ಕೂಡ ನಮಗೆ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಓಕೆನಾ? ನಾವು ತುಂಬಾ ಹೆಂಗಾಗಿ ಕಾಣ್ತೀವಿ ಅಂತಲೇ ಹೇಳ್ಬೋದು ಈ ಸೋಪ್ನ ಯೂಸ್ ಮಾಡಿದರೆ. ಓಕೆನಾ? ಡೈಲಿ ಈ ಸೋಪ್ ನೀವು ಫೇಸಿಗೆ, ಫುಲ್ ಬಾಡಿಗೆ ಯೂಸ್ ಮಾಡಿ. ಬಟ್ ಹೇರ್ಸಿಗೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ? ಹೇರ್ಸಿಗೆ ನೀವು ಶಾಂಪು ಎಲ್ಲ ಯೂಸ್ ಮಾಡಿ. ನಾನು ಮನೇಲೇ ತುಂಬ ಎಲ್ಲ ಶಾಂಪು ತೋರಿಸ್ತೀನಿ, ಇನ್ನೂ ಕೂಡ ವಿಡಿಯೋ ಬರೋದಿದೆ. ಸೊ ಅದನ್ನು ಕೂಡ ನೀವು ನೋಡಿ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ. ಆ್ಯಂಡ್ ಈ ರೆಮಿಡಿ ನಿಮಗೆ ಹೆಂಗೆ ಅನಿಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಖಂಡಿತ ನನಗೋಸ್ಕರ ಅದು ಪ್ಲೀಸ್ ಇದನ್ನು ನೀವು ಬೇಸಿಗೆ ಕಾಲದಲ್ಲಿ ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಬಂದು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ನೀವು, ತುಂಬಾ ಒಳ್ಳೆ ರೆಮಿಡಿ ನನಗೆ ಶೇರ್ ಮಾಡಿದ್ದೀರಾ ಸಿಸ್ ಅಂತ ಹೇಳಿ. ಸೊ ಓಕೆ, ಹೋಗಿ ಬರ್ತೀನಿ. ಐ ಹೋಪ್ ನಿಮಗೆ ಈ ಟಿಪ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಫ್ರೆಂಡ್ಸ್, ಅದಕ್ಕೆ ತಕ್ಕಂಗೆ ಪ್ರತಿಫಲ ಕೊಡಿ. ಓಕೆನಾ? ಸೊ ಓಕೆ, ಸಿಗ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಇದೇ ಥರ ನಿಮಗೆ ಇನ್ನೂ ಏನೆಲ್ಲ ಬೇಕಂತ ಹೇಳಿ ನಾನು ಕಮೆಂಟ್ ಮಾಡಿ. ಓಕೆನಾ? ಟೇಕ್ ಕೇರ್, ಬಾಯ್ ಬಾಯ್.